ಲಾಸ್ಟ್ ಟ್ರಿಪ್ಪಲ್ಲಿ ತಗೊಂಡಿದ್ದು. ಇವತ್ತಾಕೆ ತೆಗ್ದಿದ್ದೀರಾ? ಯಾರು? ಹಾ ಓ ಕೊಡೆ ಮಳೆ ಬರ್ಲಿಲ್ಲ ಅಂದ್ರೂ ಇಟ್ಕೋಬಹುದು. ಅದಕ್ಕೆ ಬಿಟ್ಟು ಕಾಫಿ ಕುಡಿಯಕ್ಕೆ ಹೋಗ್ತಾ ಇದೀವಿ. ಎಲ್ಲ ಯೂನಿಫಾರ್ಮ್ ಚೆನ್ನಾಗಿ ಹೆಂಗಿತ್ತು ಅಂತ ಕೇಳೋಣ ಅನ್ಕೊಂಡೆ. ಬರ್ರಿ ಬರ್ರಿ ಬರ್ರಿ, ಬೇಗ ಬೇಗ ಬರ್ಬೇಕು, ಫಾಸ್ಟ್ ಆಗಿ ಬರ್ಬೇಕು. ಇರೋದ ಲೈನ್ಗೆ 1 hour ಮಾಡ್ತಾರ. ಇಷ್ಟು ಸಿಕ್ಕಿರೋದೇ ಪುಣ್ಯ. ಬನ್ನಿ ಬನ್ನಿ ನೋಡಿ, ಅದು ಏನೇನು ನೋಡ್ತೀರಾ ನೋಡ್ಕೊಳ್ಳಿ ನೋಡ್ಕೊಳ್ಳಿ. ಹಾಗೆ ಯಾವ ಊರು ಬಾತ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಆಗಿರುತ್ತೆ. ನಮ್ಮ ಟ್ರಿಪ್ನ ಡೇ 2 ಹೇಗಿತ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಲಾಸ್ಟ್ ವಿಡಿಯೋ ಯಾರು ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ಔಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಈ ವಿಡಿಯೋನೂ ಅಷ್ಟೇ ಕೊನೆವರೆಗೂ ನೋಡಿ. ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿದ್ದೆ ಮಾಡಿದ್ರಾ? ಹಾಂ ಕೊಡೆ ಮಳೆ ಬರಲಿಲ್ಲ ಅಂದ್ರೆ ಇಟ್ಕೋಬಹುದು. ಹಾಂ ನಿದ್ದೆ ಬಂತ ಎಲ್ಲರಿಗೂ? ಈ ಕಡೆ 10 ಅವರ್ ನಿದ್ದೆ ಮಾಡಿರೋದು. ಹ್ಞೂ ಲಾಸ್ಟ್ ಟೈಮ್ ಇದ್ರಲ್ಲೇ ಫೋಟೋ ಶೂಟ್ ಮಾಡಿದ್ದು ಎಲ್ಲರೂ. ನಂಗೆ ಫಸ್ಟ್ ಕೊಟ್ಬಿಡು ಅಮ್ಮನ. ಹಾಯ್ 300 ಹೋದ್ಮೇಲೆ ನಂಗೆ ಫಸ್ಟ್ ಕೊಟ್ಬಿಡು. ಬುಕ್ ಮಾಡ್ಕೊಂಡಿದ್ದೀನಿ. ಮಳೆ ಬಂದ್ರೆ ಹೊಡ್ಸ್ಕೊತದ್ ಬಿಡಿ. ಹಾಂ ನಮ್ದ್ರಲ್ಲಿ ಹೂವು ಐತೆ. ಫೋಟೋ ಹೆಂಗ್ ಕಾಣೋದು ಗೊತ್ತಾ ಇದ್ರಲ್ಲಿ? ಹೇಳು. ಹಾಂ ನೋಡಿ ಇಲ್ಲಿ ಮೇಕಪ್ ಕತೆ ಹಾಕಳಿ ಏನೇ ಸ್ಟೆಪ್ ಹೇಳ್ಬಿಡಿ. ಚೆನ್ನಾಗಿ ಕಾಣ್ತಿದ್ಯಾ? ಅಂಚು ಮೇಲೆ ಕಿಡಿ ನೀರಾಗ ಹಿಂಗಲ್ಲ ಚೆನ್ನಾಗಿದೆಯಾ? ಅದಕ್ಕೆ ಬಿಟ್ಟು ಕಾಫಿ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಯೂನಿಫಾರ್ಮ್ ಚೆನ್ನಾಗಿ ಕಾಣ್ತಾ ಶರ್ಟ್ಗಳು. ಒಂದಷ್ಟು ಜನ ಸ್ನಾನ ಆಗಿದೆ, ನಮ್ದು ಇನ್ನೂ ಆಗಿಲ್ಲ. ಕಾಫಿ ಕಾಫಿ ಓ ಸ್ನಾನ ಮಾಡವ್ರೆ. ಬಾ ಬಾ ಅಲ್ಲಿ ಬಾ ಮಲಿಕಳ್ಳಿ ಬಾ ಕವೆ ಬರ್ಸ್ರ. ಹೇಯ್ ನಗ್ರಿ. ಅಯ್ಯೋ ಅದು ಬಿಡ್ತಾ ಇರ್ಬೇಕು ಅಲ್ಲ ನಂದು. ಮುಚ್ಚಾರ ಝೂಮ್ ಮಾಡ್ರಿ. ಯಾರ್ದ ಅದು ಮುಚ್ಕೊಂಡ್ರು ಮಕ್ಕಳು. ಕಾಫಿ ಹೆಂಗಿತ್ತು ಅಂತ ಕೇಳೋಣ ಅನ್ಕೊಂಡೆ. ಹೆಂಗಿದೆ ನಂದು? ಓಯ್ ನೋಡ್ದು ಫೋನ್ ನೋಡ್ಕೊಂಡು ಕೂತವಲ್ಲ. ನಲ್ಲ ಇರಕ್ಕ ಅದಕ್ಕೆ ಇದು ಒಂದು ಹುಡ್ಕೋತು ಇಲ್ದಿರ್ ಕುಡ್ದಿರೋದು. ಹಾಂ ಕೆಲವರೆಲ್ಲ ಮಾರ್ನಿಂಗ್ ಕಾಫಿ ಬೇಕಂತ ಕೇಳಿದ್ರು. ಸರಿ ಆಯಿತು ಒಂದು ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಷ್ಟೇನು ಇಷ್ಟ ಆಗಲಿಲ್ಲ. ನನಗೆ ಸ್ವಲ್ಪ ಹೊಟ್ಟೆ ಪ್ರಾಬ್ಲಮ್ ಆಗಿತ್ತು, ಹಂಗಾಗಿ ಸ್ವಲ್ಪ ಫ್ರೂಟ್ಸು ಮತ್ತು ನನಗೆ ಮಜ್ಜಿಗೆ ಕುಡಿಬೇಕಂತ ಅನ್ನಿಸ್ತಿತ್ತು. ಹಂಗಾಗಿ ಸ್ವಲ್ಪ ಮೊಸರು ಎಲ್ಲ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಈ ಕಡೆ ಬಾಟಲಲ್ಲಿ ಮೊಸರು ಸಿಗುತ್ತೆ ಈ ಥರ ಪ್ಯಾಕ್ಡಾಗಿ. ಚೆನ್ನಾಗಿತ್ತು, ಪರವಾಗಿಲ್ಲ. ಆದರೆ ನಮ್ಮ ಕಡೆ ಥರ ಅಂತೂ ನಿಜವಾಗ್ಲೂ ಇರಲಿಲ್ಲ. ಏನೇ ಒಂದು ತಿನ್ನಬೇಕಾದ್ರೂ ಅದೇ ಥರ ಫೀಲ್ ಆಗ್ತಿತ್ತು. ರೆಡಿಯಾಗಿ ಈಗ ಹೊರಡ್ತಿದ್ದೀವಿ. 9:30. ಬನ್ನಿ ಇಲ್ಲಿರೋರು ಬನ್ನಿ. ಆಲ್ರೆಡಿ ಎಲ್ಲ ರೆಡಿಯಾಗಿ ಆಚೆ ಹೋಗಿದ್ದಾರೆ. ನಾವು ಇವಾಗ ಹಾಂ ಹಿಂಗೆ ಆಗ್ತಿದೆ. ಹೊರಡೋಣ. ಈಗ ನಾವು ವಯನಾಡಿಂದ ಮುನ್ನಾರ್ ಕಡೆ ಹೊರಟಿದ್ದೀವಿ. ಮಿರರ್ ನಂದಲ್ಲ
ರೆಡಿಯಾಗಿ ಸಿಂಪಲ್ ಆಗಿ ರೆಡಿಯಾಗಿ ಎಲ್ಲರೂ ಒಂದೇ ಥರ ಟೀ ಶರ್ಟ್ ಅರ್ಜೆಂಟಲ್ಲಿ ಶಾಪಿಂಗ್ ಮಾಡೋದ್ರಿಂದ ಸಿಕ್ಕಿದ್ದು ಒಂದೇ. ಎಲ್ಲರಿಗೂ ಒಂದೇ ಥರ ಟೀ ಶರ್ಟ್ ಪ್ಲ್ಯಾನ್ ಮಾಡಿ ಒಂದು ಸ್ವಲ್ಪ ಫೋಟೋ ವೀಡಿಯೋ ಮಾಡ್ಕೊಂಡು ಈಗ ಹೊರಡೋದು. ತಿಂಡಿ ಸಿಗಲ್ಲ, ಊಟ ಸಿಗಲ್ಲ ಇಲ್ಲಿ ಸರಿಯಾಗಿ, ಅದು ಈಗ ಹುಡುಕ್ಬೇಕು. ಕಾಫಿ ಹೆಂಗಿತ್ತು? ಚೆನ್ನಾಗಿ ಕಾಫಿ ಕುಡಿಯಕ್ಕೆ ಹೋಗಿದ್ವಿ, ಚೆನ್ನಾಗಿರ್ಲಿಲ್ಲ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ನಮ್ಮದು ಅಂತ. ನೆನ್ನೆ ಅಂತೂ ಫುಲ್ ಟಯರ್ಡ್ ಆಗೋದ್ವಿ ಎಲ್ಲ. ಇವತ್ತು ನೋಡಬೇಕು ಹೇಗಿರುತ್ತೆ ಅಂತ. ಈಗೆಲ್ಲ ಫೋಟೋಶೂಟ್ ಮಾಡೋಣ ಅಂತ ಈ ಒಂದು ಹ್ಯಾಟ್ ಹಾಕ್ಕೊಂಡು ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಬರ್ರಿ ಬರ್ರಿ ಬರ್ರಿ, ಬೇಗ ಬೇಗ ಬರ್ಬೇಕು, ಫಾಸ್ಟಾಗಿ ಬರಬೇಕು. ಇರೋದು ಲೈನ್ಗೆ 1 hour ಮಾಡ್ತಾರ. ಬರ್ರಿ ಬರ್ರಿ ಬರ್ರಿ, ಬೇಗ ಬರ್ರಿ ಬೇಗ ಬರ್ರಿ ಬರ್ರಿ. ಅವ್ರು ಜರ್ಕಿ ನೋಡ್ತಾರೆ ಎಲ್ಲ ಅಂತ. ಎಲ್ಲರೂ ರೆಡಿ ಆದ ತಕ್ಷಣ ಲಗೇಜ್ ಎಲ್ಲ ನಮ್ಮ ವೆಹಿಕಲ್ಗೆ ಇಟ್ಟು ರೂಮ್ನ ಚೆಕ್ಔಟ್ ಮಾಡಿಕೊಂಡು ಈಗ ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ಅಲ್ಲೇ ಒಂದು ನಿಯರ್ ಹೋಗ್ಬೇಕಾದ್ರೆ ಆನ್ ದಿ ವೇಯಲ್ಲಿ ಒಂದು ಹೋಟೆಲ್ ಸಿಕ್ತು. ಪರವಾಗಿರಲಿಲ್ಲ, ಚೆನ್ನಾಗಿತ್ತು. ದೋಸೆ ಮಾತ್ರನೇ ಇರೋದು ಅಂದರು. ಆಮೇಲೆ ಪರೋಟಾನು ಕೂಡ ಇದೆ ಅಂತ ಕೊಟ್ಟರು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಖುಷಿಯಾಯಿತು. ನಿಜ ಈ ಸೈಡ್ ಹೊರಗಡೆ ಎಲ್ಲ ಹೋದ್ವಿ, ಔಟ್ ಆಫ್ ಸ್ಟೇಟ್ ಹೋದ್ವಿ ಅಂದರೆ ಊಟ ತಿಂಡಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕೆಲವ್ರಿಗೆಲ್ಲ ಕೊಬ್ಬರಿ ಎಣ್ಣೆದೆಲ್ಲ ಇಷ್ಟ ಆಗೋದೇ ಇಲ್ಲ. ನಮ್ಮಲ್ಲಿ ಯಾರು ಆ ಥರ ಅಷ್ಟೊಂದು ಇದೇ ಬೇಕು ಅದೇ ಬೇಕು ನನಗೆ ಬೇಡವೇ ಬೇಡ ಅನ್ನೋರು ಇರಲಿಲ್ಲ. ಪರವಾಗಿಲ್ಲ, ಸಿಕ್ಕಿದ್ದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿಂತಾಯಿದ್ರು. ಯಾಕಂದರೆ ಬೇರೆ ಆಪ್ಷನ್ ಇಲ್ಲ ನಮಗೆ. ಅಲ್ಲಿ ಏನು ಸಿಗುತ್ತೆ ಅದನ್ನು ನಾವು ಇಷ್ಟಪಟ್ಟು ತಿನ್ನಲೇಬೇಕಾಗುತ್ತೆ. ಯಾಕಂದರೆ ಮತ್ತೆ ಹುಡ್ಕೊಂಡು ಹೋಗ್ತೀವಿ ಅಂದಾಗ ಸಿಗಲ್ಲ. ಇಷ್ಟು ಸಿಕ್ಕಿರೋದೇ ಪುಣ್ಯ. ಎಲ್ಲರೂ ಹೊಟ್ಟೆ ತುಂಬ ಟಿಫನ್ನ ಮಾಡಿಕೊಂಡು ಈಗ ನಮ್ಮ ಜರ್ನಿ ಮುನ್ನಾರ್ ಕಡೆಗೆ ಸ್ಟಾರ್ಟ್ ಆಯಿತು. ಒಂದು 30 ಕಿಲೋಮೀಟರ್ ನಿಯರಲ್ಲಿ ನಾವು ರೂಮ್ನ ಮಾಡಿದ್ದು. ವ್ಯೂ ಅಂತೂ ಸಕ್ಕತ್ತಾಗಿತ್ತು. ಹೋಗ್ಬೇಕಾದ್ರೆ ಸ್ವಲ್ಪ ಬಿಸಿಲಿತ್ತು ಇವತ್ತು. ನಮಗೆ ಅರ್ಲಿ ಮಾರ್ನಿಂಗಲ್ಲಿ ಫಾಗೆಲ್ಲ ಸಿಗುತ್ತೆ. ಬಟ್ ನಮಗೆ ಹಿಂದಿನ ದಿನ ನಾವು ರೂಮಿಗೆ ಬಂದಿದ್ದೆ ಸ್ವಲ್ಪ ಲೇಟ್ ಆಗೋಯಿತು. ನಾವು ಪ್ಲ್ಯಾನ್ ಮಾಡಿದ ಥರನೇ ಕರೆಕ್ಟಾಗಿ ಇಷ್ಟು ಟೈಮ್ಗೆ ರೀಚ್ ಆಗ್ತೀವಿ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ತುಂಬಾ ಲಾಂಗ್ ಜರ್ನಿ ನಾವು ಮಾಡ್ತಾ ಇರೋದು. ಹಂಗಾಗಿ ಸ್ವಲ್ಪ ಲೇಟಾಗಿತ್ತಲ್ಲ, ಬೆಳಗ್ಗೆ ತುಂಬ ಬೇಗ ಎದ್ದೋಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಪರವಾಗಿಲ್ಲ, ಆರಾಮಾಗಿ ನಿಧಾನಕ್ಕೆ ಹೋಗೋಣ. ಒಂದು ಪ್ಲೇಸ್ ಕಡಿಮೆ ನೋಡಿದ್ರೂ ಪರವಾಗಿಲ್ಲ, ಆರಾಮಾಗಿ ಇರಬೇಕು ಅನ್ನೋದು ಎಲ್ಲರ ಇಂಟೆನ್ಷನ್ ಆಗಿತ್ತು. ಹಾಗಾಗಿ ನಿಧಾನಕ್ಕೆ ಎದ್ದು ಎಲ್ಲ ರೆಡಿಯಾಗಿ ಈಗ ಹೊರಟ್ವಿ. ಹೋಗ್ಬೇಕಾದ್ರೆ ಆನ್ ದಿ ವೇಯಲ್ಲಿ ಒಂದು ಲೇಕ್ ಸಿಗುತ್ತೆ, ಪೂಕುಡೆ ಲೇಕ್ ಅಂತ. ನಿಜವಾಗ್ಲೂ ಈ ಸ್ಟೇಟಲ್ಲಿ ಎಷ್ಟೊಂದು ಹೆಸ್ರುಗಳು ನಂಗೆ ನಿಜ ಗೊತ್ತೇ ಇಲ್ಲ, ಹೇಳೋಕ್ಕೂ ಬರೋಲ್ಲ ಸರಿಯಾಗಿ. ಹಾಗಾಗಿ ಎಷ್ಟೊಂದು ನಾನು ಹೇಳಕ್ಕೆ ಹೋಗಿಲ್ಲ. ಇದು ಹಿಂದೆ ಇದೆ ನೋಡ್ಬೋದು ನೀವು, ಪೂಕುಡೆ ಲೇಕ್ ಅಂದ್ಬಿಟ್ಟು. ಒಂದೊಂದು ಕಡೆ ಒಂದೊಂದು ಥರ ಹಾಕಿರ್ತಾರೆ. ಪೂಕುಡು ಅಂತ ಇದೆ ಇಲ್ಲಿ, ಇನ್ನೊಂದು ಕಡೆ ಪೂಕುಡೆ ಅಂತ ಇತ್ತು. ಅದೇನು ಗೊತ್ತಿಲ್ಲ, ಅದ್ರ ಮೀನಿಂಗ್ ಅಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ನೋಡೋಣ, ನೋಡ್ಕೊಂಬನ್ನಿ, ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಡ್ರೈವರು. ಹಂಗಾಗಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಸಿಕ್ಕಾಬಟ್ಟೆ ಜನ ಇದ್ದರು. ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ಕೂಡ ತೊಗೊಂಡ್ವಿ. ಒಬ್ಬರಿಗೆ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬನ್ನಿ ಬನ್ನಿ ನೋಡಿ, ಅದು ಏನೇನು ನೋಡ್ತೀರಾ ನೋಡ್ಕೊಳ್ಳಿ. ಶಾಪಿಂಗ್ ಮಾಡ್ಬೋದು, ಮಕ್ಳಿಗೆ ಪಾರ್ಕು, ಹೋಗ ಕಾಡು, ಏನು ಬೇಕಾದ್ರೆ ಆಡು. ಆಡು ಪೂಕುಡೆಯಲ್ಲಿ ಅದಾಡ್ತೀರ ಅಲ್ಲಿ ತಕ್ಕ ಜರ ಬಿಟ್ಟಿದ. ಆಟ ಆಡ್ಬೇಕು ತಾನೇ, ಲೇಕಲ್ಲಿ ಆಡ್ತೀರಾ? ಪ್ಲೀಸ್ ಇದ್ರಲ್ಲ ನಾನು ಹೇಳಿದ್ದೆ ಹಂಗೆ. ಯಾವ ಊರು ಬತ್ಕೊಳ್ಳಿ, ಕಾಣ್ತದೆ. ಹಂಗೆ ಒಂದು ಆಡಾಕ್ಬಿಟ್ಟು ಹಾಕೋದು ಇದ್ದೆ. ಈ ಪಾರ್ಕು ಮೇಯ್ನಾಗಿ ಮಕ್ಕಳಿಗೆ, ಮಕ್ಕಳು ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತು ಬೋಟಿಂಗ್ ಇದೆ. ಬೋಟಿಂಗ್ ತುಂಬ ಚಿಕ್ಕ ಚಿಕ್ಕ ಬೋಟ್ಗಳಿತ್ತು. ಮತ್ತು ನಮ್ಮ ಬೋಟಿಂಗ್ ಪ್ಲ್ಯಾನ್ ಇದ್ದಿದ್ದು ಬೇರೆ ಕಡೆ. ಹಂಗಾಗಿ ಇಲ್ಲೆಲ್ಲ ಮತ್ತೆ ಹೋಗೋದೇನು ಬೇಡ. ಮತ್ತು ಬಿಸಿಲಲ್ಲಿ ಅಷ್ಟೇನು ಅದು ಚೆನ್ನಾಗೂ ಕೂಡ ಇರೋಲ್ಲ. ಮತ್ತು ತುಂಬ ನಿಧಾನಕ್ಕೆ ಹೋಗ್ತಾಯಿತ್ತು ಬೋಟು. ಹಂಗಾಗಿ ಬೇಡ, ನಾವು ಎಲ್ಲಿ ಪ್ಲ್ಯಾನ್ ಮಾಡಿದ್ದೀವೋ ಅಲ್ಲಿಗೇ ಹೋಗೋಣ, ಅಲ್ಲಿ ಬೋಟಿಂಗ್ ಮಾಡೋಣ ಅಂತ ಅಂದ್ಕೊಂಡು ಹೇಗೋ ಬಂದಿದ್ದೀವಲ್ಲ, ವೆದರ್ ಚೆನ್ನಾಗಿತ್ತು, ಜಾಗ ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲಿ ಒಂದು ರೀಲ್ಸ್ನ ಮಾಡ್ಕೊಂಡ್ವಿ. ಎಲ್ಲರೂ ಒಂದೇ ಥರ ರೆಡಿಯಾಗಿದ್ವಲ್ಲ ಅಂತ.
ಇಷ್ಟು ಜನ ಮಾಡಬೇಕು, ಒಂದೇ ಥರ ಬರಬೇಕು, ಅದು ಫಸ್ಟ್ ಅಟೆಂಪ್ಟಲ್ಲಿ ಅಂದರೆ ತುಂಬಾ ಕಷ್ಟ. ಯಾಕಂದರೆ ನಾವು ಯಾವುದೇ ರೀತಿ ಪ್ರಾಕ್ಟೀಸ್ ಎಲ್ಲ ಏನೂ ಮಾಡ್ಕೊಂಡು ಹೋಗಿಲ್ಲ. ಅಲ್ಲೇ ಹೋಗಿ ಆನ್ ಸ್ಪಾಟಲ್ಲಿ ಆ ಲೊಕೇಶನಿಗೆ ಹೇಗೆ ಸೂಟ್ ಆಗುತ್ತೆ ಆ ಥರ ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ರೀಲ್ಸ್ಗಳನ್ನೆಲ್ಲ ಮಾಡಿರೋದು. ಒಂದು 3-4 ಟೈಮ್ ಟ್ರಯಲ್ ಮಾಡಿದ್ಮೇಲೆ ಮತ್ತೆ ಬರುತ್ತೆ. ಎಲ್ಲರೂ ಪರ್ಫೆಕ್ಟಾಗಿ ಮಾಡದೇ ಇರ್ಬೋದು, ಬಟ್ ನಮಗದು ಒಂದು ಸ್ವಲ್ಪ ಓಕೆ ಅಂತ ಅನಿಸಿದ್ಮೇಲೆ ನಾವು ಅದನ್ನಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟು ಸ್ವಲ್ಪ ಶಾಪಿಂಗ್ ಇತ್ತು. ಈ ಥರ ಹೊರಗಡೆ ಬಂದಾಗ ಹೆಣ್ಮಕ್ಳಿಗಂತೂ ತಗೊತೀವೋ ಬಿಡ್ತೀವೋ ನೋಡೋದಂತೂ ಒಂಥರ ಖುಷಿ. ನೋಡೋಣ ಅಂತ ಹೋದ್ವಿ. ತುಂಬಾ ಚೆನ್ನಾಗಿತ್ತು ಇಲ್ಲಿ ಶಾಪಿಂಗ್. ಡಿಫ್ರೆಂಟಾಗಿ ಯೂನಿಕ್ ಐಟಮ್ಸ್ಗಳು ಇಟ್ಟಿದ್ರು. ಬಟ್ ಶಾಪ್ ಮಾತ್ರ ತುಂಬಾ ಚಿಕ್ಕದಾಗಿತ್ತು. ನೋಡಿ ಎಷ್ಟು ಜನ ಇದ್ದಾರೆ. ಆದರೆ ಅಲ್ಲಿದ್ದಂಥ ಐಟಮ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಒಂದೊಂದು ಥರ ಡಿಫ್ರೆಂಟಾಗಿ ಈ ಥರ ನಾವು ನೋಡೇ ಇರಲಿಲ್ಲ ಎಲ್ಲೂ. ಮತ್ತು ಕೇರಳಗೆ ಸಂಬಂಧಪಟ್ಟಂಥ ತುಂಬ ಶೋ ಪೀಸಸ್ಗಳಿತ್ತು. ಯಾರಿಗಾದ್ರೂ ಬೇಕಂದರೆ ತೊಗೊಬೋದು. ಆ ಸೈಡ್ ಹೋದ್ರಿ ಅಂದರೆ ಈ ಪ್ಲೇಸಲ್ಲಿ ಖಂಡಿತ ಶಾಪಿಂಗ್ ಮಾಡಿ. ವುಡನ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಇಲ್ಲಿ ಈ ಒಂದು ಮೆಮೊರಿಗೆ ಇರಲಿ ಅಂದ್ಬಿಟ್ಟು ಈ ಒಂದು ಸನ್ಫ್ಲವರ್ನ ತೊಗೊಂಡ್ವಿ. ನೆಕ್ಸ್ಟ್ ಡೇಗೆ ಲಾಂಗ್ ಡ್ರೆಸ್ ಹಾಕೋ ಪ್ಲ್ಯಾನ್ ಇತ್ತು. ಹಂಗಾಗಿ ಎಲ್ಲರಿಗೂ ಇರಲಿ ಅದು ಒಂದೊಂದು ಪೀಸ್ ಅಂದ್ಬಿಟ್ಟು ಎಲ್ಲರಿಗೂ ತೊಗೊಂಡ್ವಿ. ಮತ್ತು ಕೆಲವರೆಲ್ಲ ಮಕ್ಕಳಿಗೆ ಅಂತ ಆಟ ಸಾಮಾನು ಅದು ಇದು ಎಲ್ಲ ಶಾಪಿಂಗ್ ಮಾಡ್ತಾಯಿದ್ರು. ಮತ್ತು ಮನೆಗೆ ಕಾಫಿ ಪೌಡರು, ಟೀ ಪೌಡರು, ಮತ್ತು ಆ ಕೇರಳದಲ್ಲಿ ಆಯುರ್ವೇದಿಕ್ ತುಂಬಾ ಫೇಮಸ್ಸು. ಗಿಡಮೂಲಿಕೆಗಳದ್ದು ತುಂಬಾ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಮತ್ತು ಶೋ ಪೀಸಸ್ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ಈ ಫ್ಲವರ್ ಅಷ್ಟೇ ನಂಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಹಾಗಾಗಿ 14 ಪೀಸ್ನ ತಗೊಂಡ್ವಿ ಎಲ್ಲರಿಗೂ ಇರಲಿ ಅಂದ್ಬಿಟ್ಟು. ಬಟ್ ನಮಗೆ ಟೈಮ್ ಇರಲಿಲ್ಲ, ಯಾಕಂದರೆ ಸುಮ್ಮನೆ ಶಾಪಿಂಗಲ್ಲೇ ಜಾಸ್ತಿ ನಿಂತ್ಕೊಂಡ್ಬಿಟ್ರೆ ನೆಕ್ಸ್ಟು ಜರ್ನಿ ಮಾಡೋದು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆದಷ್ಟು ಬೇಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೋಡಿ ಇಲ್ಲಿ ವಾಲ್ಗೆ ಹಾಕಿರೋಂಥ ವಾಲ್ ಹ್ಯಾಂಗಿಂಗ್ಸ್ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಡಿಫ್ರೆಂಟಾಗಿ ಆನೆಗಳು ನೋಡೋಕ್ಕೇ ಟೈಮ್ ಸಾಕಾಗಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ಓಕೆ, ಚೆನ್ನಾಗಿತ್ತು, ಪರವಾಗಿಲ್ಲ. ಈ ಪ್ಲೇಸಿಗೆ ಬಂದಿದ್ದಕ್ಕೆ ಒಂಥರ ಹೊಸ ಐಟಮ್ಗಳನ್ನೆಲ್ಲ ನೋಡೋಕ್ಕೆ ಸಿಕ್ತಂತ ಹೇಳ್ಬೋದು. ಅಲ್ಲಿಂದ ನಾವು ಇವಾಗ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ವ್ಯೂ ಅಂತೂ ಎಲ್ಲಿ ಯಾವ ಕಡೆ ನೋಡಿದ್ರು ಗ್ರೀನರಿ, ಬೆಟ್ಟಗಳು ತುಂಬಾ ಚೆನ್ನಾಗಿದೆ. ಕೇರಳದಲ್ಲಿ ಮೇಯ್ನು ನಮಗೆ ನಾವು ನೋಡಬೇಕಾಗಿರೋದು ಈ ನೇಚರು. ಟ್ರಾವೆಲಿಂಗಲ್ಲಿ ನೇಚರ್ನ ನೋಡಿಕೊಂಡು ನಾವು ಎಂಜಾಯ್ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರಾಗಿ ಒಂದು ಪ್ಲೇಸ್ನೇ ಹುಡ್ಕೊಂಡು ಹೋಗ್ತೀವಿ ಅಂದರೆ ಅಲ್ಲಿವರೆಗೂ ಬೋರ್ ಮಾಡಿಕೊಂಡು ಅಯ್ಯೋ ನಿದ್ದೆ ಮಾಡೋದು, ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡೋದಕ್ಕಿಂತ ನೇಚರ್ನ ನೋಡಬೇಕು. ಇಲ್ಲಿರೋದೇ ಮೇಯ್ನ್ ಅದು. ಹಾಗಾಗಿ ನಾವು ಕೂಡ ನೋಡಿಕೊಂಡು ಹಾಡು ಹಾಕ್ಕೊಂಡು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಎಷ್ಟೊಂದು ಕಡೆ ನಾನು ನೋಡಿದೆ, ಎಷ್ಟೋ ಮನೆಗಳಿಗೆ ಪೇಂಟು, ಶಾಪ್ಗಳು ಮತ್ತು ಎಲ್ಲ ಪರ್ಪಲ್ ಕಲರಲ್ಲೇ ಇತ್ತು. ನಮ್ಮ ಫೇವ್ರೇಟ್ ಕಲರ್ ಆಗಿರೋದ್ರಿಂದ ಅದನ್ನೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ನನ್ನ ಮನೆಯವ್ರಿಗೆ ಕಳಿಸ್ತಾ ಇದ್ದೆ. ಎಲ್ಲಿದ್ದೀವಿ, ಏನು ಮಾಡ್ತಿದ್ದೀವಿ ಅಂತ ಅಪ್ಡೇಟ್ ಅವಾಗವಾಗ ಕೊಡಬೇಕಲ್ಲ. ಹಂಗಾಗಿ ಎಷ್ಟೊಂದು ವೆಹಿಕಲ್ಗಳು ಪರ್ಪಲ್ ಕಲರಲ್ಲೇ ನೋಡಿದೆ. ಹಾಗೆ ಹೂವಿನ ಗಿಡಗಳು ಕೂಡ ಪರ್ಪಲಲ್ಲೇ ಜಾಸ್ತಿ ಕಾಣಿಸ್ತಿತ್ತು. ಮತ್ತು ಮನೆಗಳಿಗೆ ಪೇಂಟ್ ಕೂಡ ಎಲ್ಲ ಪರ್ಪಲ್ಲೇ ಮಾಡಿದರು. ಹಾಗೆ ಸ್ನ್ಯಾಕ್ಸ್ ಟೈಮೀಗ ನಮ್ಮ ಸ್ಟೂಡೆಂಟ್ ಒಬ್ಬರು ರವೆ ಉಂಡೆ ಮಾಡ್ಕೊಂಬಂದಿದ್ರು. ಅದನ್ನು ತಿಂದು ಮತ್ತು ಈಗ ಒಂದು ಬೀಚ್ ಹತ್ರ ಬಂದಿದ್ದೀವಿ. ಅಲ್ಲಿ ಐಸ್ ಕ್ರೀಮ್ನ ತಗೊಂಡ್ವಿ. ಮ್ಯಾಂಗೋ ಫ್ಲೇವರ್ ತುಂಬಾ ಚೆನ್ನಾಗಿತ್ತು. ಬಿಸಿಲಿದ್ದರಿಂದ ಎಲ್ಲರಿಗೂ ತಣ್ಣಗೆ ಏನಾದರೂ ತಿನ್ನಬೇಕಂತ ಅನ್ನಿಸ್ತಾ ಇರುತ್ತೆ. ಮಧ್ಯಾಹ್ನ ಟೈಮು ನಮ್ಮದು ಊಟ ಸ್ಕಿಪ್ಪು. ಈ ಥರ ಅದು ಇದು ಸ್ನ್ಯಾಕ್ಸ್ ತಿಂದ್ಕೊಂಡೇ ಈಗ ಮೇಂಟೈನ್ ಮಾಡಿದ್ವಿ 3 ಡೇಸು ಕೂಡ. ಬನ್ನಿ ಈಗ ಬೀಚ್ ಹತ್ರ ಹೋಗೋಣ. ನಾವು ಬೀಚ್ ಹತ್ರ ಒಳಗಡೆ ಇಳಿಯೋದೆಲ್ಲ ಸೀನ್ ಇಲ್ಲ. ನಾನು ಫಸ್ಟೇ ಹೇಳ್ಬಿಟ್ಟಿದ್ದೆ, ನೀರಲ್ಲಿ ಆಡೋದಕ್ಕೆಲ್ಲ ನಿಜವಾಗ್ಲೂ ಇಳಿಸಲ್ಲ. ದಡದಲ್ಲಿ ನಿಂತ್ಕೊಂಡು ನೋಡಿಕೊಂಡು ಅಲ್ಲಿ ಫೋಟೋಸ್ ವೀಡಿಯೋಸ್ ಏನಾದರೂ ಮಾಡ್ಕೊಂಡು ಬರಬೇಕು. ಯಾಕಂದರೆ ಇಷ್ಟು ಜನಗಳಿದ್ದಾಗ ಕಷ್ಟ ಅಲ್ಲಿ ಮೇಂಟೈನ್ ಮಾಡೋದು. ಮತ್ತು ಅಲೆಗಳು ನೋಡ್ತಿರ್ಬೋದು ಎಷ್ಟು ಜೋರಾಗಿ ಬರ್ತಿದೆ ದಡದಲ್ಲಿ ಅಂದ್ಬಿಟ್ಟು. ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಅವರು ಸೇಫ್ಟಿಗೆ ಯಾರಾದರೂ ಒಬ್ಬರು ನಮ್ಮ ಜೊತೆ ಫ್ಯಾಮಿಲಿ ಇದ್ದಾಗ ಜೆಂಟ್ಸ್ ಯಾರಾದರೂ ಇದ್ದರೆ ಓಕೆ. ಬಟ್ ಇಲ್ಲಿ ನಾವು ಹೆಣ್ಮಕ್ಳೇ ಹೋದಾಗ ಆದಷ್ಟು ನಾವು ಸೇಫ್ಟಿನ ನೋಡಲೇಬೇಕಾಗುತ್ತೆ. ಮತ್ತು ಎಲ್ಲರ ಜವಾಬ್ದಾರಿಯಲ್ಲಿ ನನ್ನ ಮೇಲಿರುತ್ತೆ. ಹಾಗಾಗಿ ಆದಷ್ಟು ಈ ಥರ ರಿಸ್ಕ್ ಎಲ್ಲ ನಾನು ತಗೊಳ್ಳೋದಕ್ಕೆ ಬಿಡಲ್ಲ. ದಡದಲ್ಲಿ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ತಗೊಂಡು ಬರ್ಬೋದು ಅಷ್ಟೇ. ಕಾವ್ಯ ಜಾಸ್ತಿ ಆಗ್ತಾಯ್ತು ಅಲ್ಲೇ ಬರ್ರಿ ಹೋಗೋಣ. ನಡಿ ನಂದು ನಾವು ನೀರ್ಗೆ ಹೋಗಿ ನೆನ್ಸ್ಕೊಂಡಿದ್ದೀವಿ. ಇದೇನು ಅವತಾರ?
ಅಲೆ ಬತ್ತೈತೆ ಆ ಕಡೆ ಹುಡುಗರು ಕಾಣ್ತಾರೆ. ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡಿಕೊಂಡು ಬೀಚ್ ಒಂದು ವ್ಯೂನ ಎಂಜಾಯ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಪಾನಿಪುರಿ ಶಾಪ್ ಇತ್ತು. ನಮ್ಮ ಹೆಣ್ಮಕ್ಳು ಗೊತ್ತಲ್ಲ ಪಾನಿಪುರಿಗೆ ಎಷ್ಟು ಲವರ್ಸ್ ಇರ್ತಾರೆ ಅಂದ್ಬಿಟ್ಟು, ಹಂಗಾಗಿ ತಿನ್ನೋಣ ಅಂದ್ಬಿಟ್ಟು ಎಲ್ಲ ಪಾನಿಪುರಿ ಎಲ್ಲ ತಿಂತಾ ಇದ್ದಾರೆ. ಅದಾದಮೇಲೆ ಹೊರಗಡೆ ಬಂದ್ವಿ. ಇಲ್ಲಿ ಒಂದು ಟಿಟಿದು ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಈ ಥರ ಒಂದು ಪ್ಲ್ಯಾನ್ ಮಾಡಿದ್ವಿ. ಬಟ್ ಇಷ್ಟು ಜನಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಗ್ರೂಪ್ ವೀಡಿಯೋ ಮಾಡೋದಿದ್ರಲ್ಲೂ ತುಂಬಾ ಕಷ್ಟ ಆಯಿತು. ಒಂದು 3-4 ಟೇಕ್ ತಗೊಂಡ್ವಿ. ಅದು ಯಾಕೆ ನಂಗೆ ಅಷ್ಟು ಪರ್ಫೆಕ್ಟಾಗಿ ಬಂತು ಅಂತ ಅನ್ನಿಸ್ಲಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿ ಆ ಪಾರ್ಕಿಂಗ್ ಮಾಡೋ ಹುಡುಗ ಇದ್ನಲ್ಲ ಅವನ ಹತ್ರ ವೀಡಿಯೋನ ತೆಗೆಸ್ಕೊಂಡ್ವಿ. ತಕ್ಕೊಟ್ಟ ಪಾಪ ಅವನೇನೋ, ಬಟ್ ನಮ್ಮದೇ ಸರಿಯಾಗಿ ಬರಲಿಲ್ಲ ಅಲ್ಲಿ. ಸರಿ ಆಯಿತು ಓಕೆ ಅಂದ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಯಾಕೆಂದರೆ ರೋಡಲ್ಲಿ ವೆಹಿಕಲ್ಗಳು ಓಡಾಡ್ತಿರುತ್ತೆ, ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಈ ಥರ ಸಿಕ್ಕಾಪಟ್ಟೆ ಶಾಪ್ಗಳಲ್ಲಿ ರೋಡ್ ಸೈಡಲ್ಲಿ ಸಿಗುತ್ತೆ. ಡಿಫ್ರೆಂಟಾಗಿ ಫಿಶ್ಗಳನ್ನೆಲ್ಲ ಹಾಕಿರ್ತಾರೆ ರೋಡ್ ಸೈಡಲ್ಲಿ ಹಾಕ್ಕೊಂಡು ಈ ಥರ ಸೇಲ್ ಮಾಡ್ತಿರ್ತಾರೆ. ಇದ್ರ ಹೆಸ್ರುಗಳಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಾವು ಅದ್ರ ಹತ್ರಕ್ಕೂ ಕೂಡ ಹೋಗಲಿಲ್ಲ. ಹಾಗೆ ದೂರದಿಂದ ನೋಡಿಕೊಂಡು ಹೊರಟ್ವಿ. ಇವಾಗ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾಯಿದೆ. ಕೊಚ್ಚಿಯಲ್ಲಿದ್ದೀವಿ ಇವಾಗ. ಅಲ್ಲಿಂದ ನೆಕ್ಸ್ಟ್ ಮುನ್ನಾರಿಗೆ ಹೋಗ್ತಿರೋದು. ಕೊಚ್ಚಿಯಲ್ಲಿ ಬೀಚ್ ಇದೆ ಅಷ್ಟೇ, ಮತ್ತೆ ಇನ್ನೇನು ಬೀಚ್ ಹತ್ರ ಹೋಗೋದು ಬೇಡ ಅಂದ್ಬಿಟ್ಟು ನಾವು ಮುನ್ನಾರ್ ಕಡೆ ಹೊರಟ್ವಿ. ಹೋಗಬೇಕಾದ್ರೆ ಮತ್ತೆ ನಮ್ಮ ಹೆಣ್ಮಕ್ಳಲ್ಲಿ ಜೋಶ್ ಅಂತೂ ಕಡಿಮೆ ಆಗೋದೇ ಇಲ್ಲ. ಒಂದು ಗ್ರೂಪು ಸುಮ್ಮನೆ ಆದರು ಅಂದರೆ ಇನ್ನೊಂದು ಗ್ರೂಪ್ ಎದ್ದೇಳ್ತಾಯಿದ್ರು. ಎದ್ಬಿಟ್ಟು ಅವರು ಎಲ್ಲ ಡ್ಯಾನ್ಸ್ ಆಡ್ಕೊಂಡು ಜರ್ನಿನ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ರು. ನಾವು ಇವಾಗ ಟ್ರಿಪ್ ಅಂತ ಬಂದಿರೋದೇ ಅದಕ್ಕೆ. ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಬೇಕು, ನಮಗೋಸ್ಕರ ಅಂತ ನಮಗೂ ಟೈಮ್ ಕೊಡಬೇಕು ಅಂದ್ಬಿಟ್ಟು ಬಂದಿರೋದು. ಸುಮ್ಮನೆ ನಿದ್ದೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳೋದಕ್ಕಿಂತ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಟೈಮ್ನ ಖುಷಿಯಾಗಿ ಕಳಿಬೇಕಂತ ಬಂದಿರೋದು. ಇನ್ನೇನು ನಾವು ಮುನ್ನಾರಿಗೆ ಎಂಟ್ರಿ ಆದಾಗ ಟೋಲಲ್ಲಿ ಒಂದು ಫೋಟೋ ಹಾಕಿದ್ರು. ಅದೇನೋ ಕೇರಳ ಟ್ರೆಡಿಷ್ನಲ್ ಅಂದರೆ ನಂಗೆ ತುಂಬಾ ಇಷ್ಟ ಆ ಒಂದು ಕಾಸ್ಟ್ಯೂಮು, ಅವರ ಒಂದು ಲುಕ್ಕು. ಅದನ್ನೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ಏನಂತ ಖುಷಿ ಆಯ್ತು ಅದು ನೋಡಿ. ಮತ್ತು ಆನೆದು ಕೂಡ ಹಾಕಿದ್ರು ಇನ್ನೊಂದು ಕಡೆ. ಇಲ್ಲಿಯ ಮೇಯ್ನ್ ಅದೇ ಫೇಮಸ್ ಅಲ್ವಾ ಕೇರಳದಲ್ಲಿ, ಕೇರಳದ ಟ್ರೆಡಿಷನ್ನು ಮತ್ತು ಅಲ್ಲಿ ಒಂದು ವೈಬ್ಸು, ಅಲ್ಲಿಯ ಕಲ್ಚರ್ ತುಂಬ ಜನಕ್ಕೆ ಇಷ್ಟ ಆಗೇ ಆಗುತ್ತೆ. ಅದನ್ನು ನೋಡೋಣ. ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ನಾನು ತೋರಿಸ್ತೀನಿ ನೆಕ್ಸ್ಟು ನಿಮಗೆ. ಮತ್ತು ಹೇಳಿದ್ನಲ್ಲ, ಒಬ್ಬರು ಕೂತ್ಕೊಂಡ್ರೆ ಇನ್ನೊಬ್ರು ಎದ್ದೊಳ್ತಾಯಿದ್ರು. ಆ ಥರ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಖುಷಿಯಾಗಿ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಸ್ವಲ್ಪ ಲಾಂಗ್ ಜರ್ನಿನೇ ಅಂತಲೇ ಹೇಳ್ಬೋದು. ಈ ಥರ ಮರಗಳು, ಈ ಥರ ಬೋಟ್ ಎಲ್ಲ ನೋಡಿದಾಗ ಕೇರಳದಲ್ಲಿದ್ದೀವಿ ಅನ್ನೋ ಒಂದು ವೈಬ್ ಬರ್ತಾಯಿತ್ತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ನೀರಿನ ಕಡೆಗೆ ಬಾಗಿರೋ ಮರಗಳು, ಇದೆಲ್ಲ ನಾವು ವೀಡಿಯೋಸಲ್ಲಿ ನೋಡಿದ್ವಿ. ಇವತ್ತು ಡೈರೆಕ್ಟಾಗಿ ನೋಡ್ತಾ ಇದ್ದೀವಿ. ಹಾಗೆ ಅಲ್ಲಿರೋ ಅಂಥ ಮನೆಗಳು, ಅದನ್ನೆಲ್ಲ ನೋಡಿದಾಗ ಕೇರಳದಲ್ಲಿ ಇದ್ದೀವಿ ಅಂತ ಫೀಲ್ ಆಗ್ತಿತ್ತು. ಮತ್ತು ಒಂದು ಸ್ವಲ್ಪ ಹೊತ್ತಾದಮೇಲೆ ಸ್ನ್ಯಾಕ್ಸ್ ತಗೋತಾ ಇದ್ದೀವಿ. ಇವಾಗ ಸೌತೆಕಾಯಿ, ಮಾವಿನ ಹಣ್ಣು, ವಾಟರ್ ಮೆಲನ್ನು, ಹಿಂಗೆ ಏನೇನೋ ಇತ್ತು. ಅದು ತಿನ್ನಬೇಕಾದ್ರೆ ಅಷ್ಟೇ ಏನೇನು ತಂದಿದ್ದೀವಿ ಅಂತ ನೆನಪಾಗ್ತಿರೋದು. ಎಲ್ಲರಿಗೂ ಮುಂದೆಗಡೆ ಕೂತ್ಕೊಂಡು ಒಂದಿಬ್ಬರು ಎಲ್ಲ ಕಟ್ ಮಾಡಿ ಎಲ್ಲ ಪಾಸ್ ಮಾಡಿ ಹಿಂದೆಗಡೆಯವ್ರಿಗೆಲ್ಲ ಕೊಡ್ತಾಯಿದ್ವಿ. ಆ ಪ್ಲೇಸಸ್ಸು ಕೂಡ ಅವಾಗವಾಗೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಇಲ್ಲಿಗೆ ಫಿಕ್ಸ್ ಅಂತ ಏನಾಗಿರಲಿಲ್ಲ. ವಾಶ್ರೂಮ್ಗೆ ಹೋಗ್ಬೇಕಂದ್ಬಿಟ್ಟು ಒಂದು ಕಡೆ ನಿಲ್ಲಿಸಿದ್ವಿ. ಬ್ರಿಡ್ಜು ಸಖತ್ತಾಗಿತ್ತು ನೋಡೋದಕ್ಕೆ ಒಂಥರ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಅದ್ರ ಹೆಸರು ನಿಜವಾಗ್ಲೂ ನಂಗೆ ಹೇಳೋಕ್ಕೆ ಬರ್ತಿಲ್ಲ. ಒಂಥರ ಚೆನ್ನಾಗಿತ್ತು ಸಂಜೆ ಟೈಮು. ಮತ್ತು ಕಾಗೆಗಳು ಜಾಸ್ತಿ ಇತ್ತು ಈ ಬ್ರಿಡ್ಜ್ ಮೇಲೆ. ಏನಂತ ಗೊತ್ತಿಲ್ಲ ಅದು ನಮಗೆ. ಅಲ್ಲಿ ಇದ್ದಂಥ ಮರಗಳ ಮೇಲೂ ಅಷ್ಟೇ ಬರೀ ಕಾಗೆಗಳೇ ಇತ್ತು. ನಾವು ಪಾರಿವಾಳ ಅಂದ್ಕೊಂಡ್ವಿ. ಹತ್ರ ಹೋಗಿ ನೋಡಿದ್ಮೇಲೆ ಮತ್ತು ಸೌಂಡ್ ಕೇಳಿದ್ಮೇಲೆ ಅದು ಕಾಗೆಗಳು ಅಂತ ಗೊತ್ತಾಯಿತು. ವಾಶ್ರೂಮು ಎಲ್ಲ ಮುಗಿಸ್ಕೊಂಡು ಮತ್ತು ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಿದೆ. ಇವತ್ತು ಸ್ವಲ್ಪ ಜಾಸ್ತಿನೇ ಆಗೋಯ್ತು ಅಂತ ಅನ್ನಿಸ್ತು. ಬಟ್ ಓಕೆ, ನಮಗೇನು ಬೇಜಾರಂತೂ ಇಲ್ಲ. ಈಗ ನಾವು ನೈಟು ಮತ್ತೆ ಸ್ಟೇ ಆಗೋದಕ್ಕೆ ರೂಮ್ನ ನಾನು ಸರ್ಚ್ ಮಾಡ್ತಿದ್ದೆ. ಯಾಕಂದರೆ ಮೊದಲನೇ ದಿನ ಬುಕ್ ಮಾಡಿದ್ದು ಅಷ್ಟೇ. ನೆಕ್ಸ್ಟ್ ಡೇ ಎಲ್ಲ ನಾವು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ನೆಕ್ಸ್ಟ್ ಡೇ ಕೂಡ ನಮಗೆ ಫಸ್ಟ್ ಡೇ ಬುಕ್ ಮಾಡಬೇಕನ್ನೋದೇನಿಲ್ಲ. ಆವತ್ತೇ ಕೂಡ ಆವಾಗಲೇ ಹೋಗಿ ಕೂಡ ಬುಕ್ ಮಾಡ್ಕೊಬೋದು. ಸುಮ್ಮನೆ ಫಸ್ಟ್ ಡೇ ಮಾಡಿದ್ರೆ ಪ್ರೈಸು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ, ಬೇಡ ಅಂದ್ಬಿಟ್ಟು ನಮ್ಮ ಡ್ರೈವರ್ ಹೇಳಿದರು. ಸರಿ ಅಂದ್ಬಿಟ್ಟು ಅಲ್ಲೇ ಹೋಗಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸುಮ್ಮನೆ ಆಗಿದ್ವಿ.
ಎಲ್ಲರಿಗೂ ಹಾಡಾಡಿ ಡ್ಯಾನ್ಸ್ ಆಡಿ ಎಲ್ಲ ಸುಸ್ತಾಗಿತ್ತು, ಹೊಟ್ಟೆ ಹಶ್ವಾಗ್ತಿತ್ತು. ಎಲ್ಲಾದರೂ ಊಟಕ್ಕೆ ನಿಲ್ಸೋಣ ಅಂತ ಅಂದ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಆಮೇಲೆ ನಾವು ರೂಮಿಗೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೋಟೆಲ್ನ ಸರ್ಚ್ ಮಾಡ್ತಿದ್ವಿ, ಹೆಂಗೋ ಸಿಕ್ತು, ಚೆನ್ನಾಗಿರೋ ಹೋಟೆಲೇ ಸಿಕ್ತು. ಕೆಲಸ ಮಾಡ್ತಾರೆ ದೀಪು ವಿಡಿಯೋ ಮಾಡಬೇಕು ಅನ್ಕೊಂಡ್ವಲ್ಲ ಶೇರ್ ಮಾಡಬೇಕು ಅದಕ್ಕೆ ತೋರಿಸ್ತಿದ್ದಾಡಿ ಏನು ಮಾಡ್ತಿದ್ದೀರಿ ಹೇಳಿ ಊಟ ಬಂದಿಲ್ಲ ನೀವು ಮಿಸ್ ಮಾಡ್ತಾ ನೀವು ಒಳ್ಳೆ ಎಡಿಟಿಂಗ್ ಇದ್ದೀರಾ ಅದು ಯಾವ ಸೌಂಡ್ ಕಮ್ಮಿ ಮಾಡ್ರಿ ಏನು ಹೇಳಿದ್ದೀರಾ ಊಟ ಪರೋಟ ಏನು ಮಾಡ್ತಿದ್ದೀರಾ ಈ ಥರ ಮಾಡ್ಬೋದು ನೀವು ನಾವೇ ಮಾಡ್ಬೋದು ಇಲ್ಲಿ ಲೆಕ್ಕ ಕ್ಯಾಶಿಯರ್ ಅಲ್ಲ ಮ್ಯಾನೇಜರ್ ಲೆಕ್ಕ ಮಾಡ್ತಾರೆ. ಎಕ್ಸರ್ಸೈಸ್ ಊಟ ಕೊಡೋದಕ್ಕೆ ಏನು ಮಾಡಿ ನೀವೇನು ಮಾಡ್ತೀರಾ? ತೆಲುಗು ಕಲ್ತ್ಕೋರ ಹತ್ರ ಊಟ ಬರೋವರೆಗೂ ಟೈಮ್ ಪಾಸ್ ಚೆನ್ನಾಗಿ ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ಹೊಟ್ಟೆ ತುಂಬ ಊಟ ಕೂಡ ಮುಗಿಸ್ಕೊಂಡ್ವಿ. ಚೆನ್ನಾಗಿತ್ತು, ಪರವಾಗಿಲ್ಲ. ಟೇಸ್ಟ್ ವೈಸ್ ಓಕೆ, ಕ್ವಾಂಟಿಟಿ ಕೂಡ ಚೆನ್ನಾಗಿ ಕೊಟ್ಟಿದ್ರು. ಖುಷಿ ಆಯಿತು ಊಟ ಸಿಕ್ಕಿದ್ದಕ್ಕೆಲ್ಲರಿಗೂ. ಈಗ ಟೈಮ್ ಬಂದು 1 ಗಂಟೆ ಆಗಿದೆ. ನಾವು ಮುನ್ನಾರ್ಗೆ ರೀಚ್ ಆಗೋ ಅಷ್ಟರಲ್ಲಿ 12:30 ಆಯಿತು. ರೂಮ್ ಬುಕ್ ಮಾಡೋಣ ಅಂತ ಬಂದ್ವಿ. ಆನ್ಲೈನಲ್ಲಿ ನೋಡಿದ್ವಿ, ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿ ತೋರಿಸ್ತು. ಹಾಗಾಗಿ ಇಲ್ಲೇ ಈಗ ಎಂತ ವೀಕ್ ಡೇಸ್ ಆಗಿರೋದ್ರಿಂದ ಖಾಲಿ ಇರುತ್ತೆ, ಹಾಗೆ ಡೈರೆಕ್ಟಾಗಿ ಹೋಗಿ ಬುಕ್ ಮಾಡೋಣ ಅಂದ್ಬಿಟ್ಟು ನಮ್ಮ ಡ್ರೈವರು ಈ ರೂಮ್ನ ಬುಕ್ ಮಾಡಿಸಿದ್ದಾರೆ. 3 ರೂಮ್ನ ಕೊಟ್ಟಿದ್ದಾರೆ. ಒಂದೊಂದು ರೂಮಲ್ಲಿ 5 ಜನ ಮಲ್ಕೋಬೋದು. ಸದ್ಯಕ್ಕೆ ಈಗ ರೂಮ್ ಬುಕ್ ಮಾಡಿದ್ದೀವಿ. ಈಗ ಮಲ್ಕೊಂಡು ಚೆನ್ನಾಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮುನ್ನಾರ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತೀವಿ. ಹೇಗಿರುತ್ತೆ ಮುನ್ನಾರ್ ಅಂತ ನಮ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ವೀಡಿಯೋಸಲ್ಲೆಲ್ಲ ನೋಡಿ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ರಿಯಾಲಿಟಿಗೂ ಎಕ್ಸ್ಪೆಕ್ಟೇಷನ್ ತುಂಬ ಡಿಫ್ರೆನ್ಸ್ ಇದೆ ಅಂತ. ನೋಡೋಣ ಹೇಗಿರುತ್ತೆ ಮಾರ್ನಿಂಗ್ ಅಂತ ತೋರಿಸ್ತೀನಿ. ಲಗೇಜೆಲ್ಲ ತರಬೇಕು. ಈಗ ನಮ್ಮ ವೆಹಿಕಲ್ ಅಲ್ಲಿದೆ. ನೋಡೋಣ, ಮಾತಾಡೋಣ ಅಂತ ಬಂದಿದ್ದು, ಓಕೆ ಅಂತ ಅನ್ನಿಸ್ತು. ಹಾಗಾಗಿ ಹೋಗ್ಬಿಟ್ಟು ಲಗೇಜೆಲ್ಲ ತರಬೇಕು. ಸ್ವಲ್ಪ ಇಲ್ಲಿ ವೆದರ್ ಕೋಲ್ಡ್ ಇದೆ. ವಯನಾಡಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಅಷ್ಟು ಫೀಲ್ ಆಗಲಿಲ್ಲ ನಮಗೆ. ಬಟ್ ಇಲ್ಲಿ ಓಕೆ, ಚೆನ್ನಾಗಿದೆ. ಬನ್ನಿ, ನಾನು ಇವಾಗ ಲಗೇಜೆಲ್ಲ ಶಿಫ್ಟ್ ಮಾಡಿ ಸಿಗ್ತೀನಿ. ಫೈನಲಿ ರೂಮ್ ಕೂಡ ಸಿಕ್ತು, ಚೆನ್ನಾಗಿರೋದು. ನಮ್ಗೆ ಯಾವ ರೀತಿ ಬೇಕೋ ಅದೇ ಥರನೇ ಸಿಕ್ತು. ಅಂದರೆ ಎಲ್ಲರೂ ಒಂದೇ ಕಡೆ ಇರೋ ಥರ ಆದಷ್ಟು ನೋಡಿದ್ವಿ, ಬಟ್ ಆ ಥರ ಸೇಮ್ ಸಿಗಲಿಲ್ಲ ನಿನ್ನೆ ಸಿಕ್ಕಿದ ಥರ. ಬಟ್ ಇದು ಕೂಡ ಓಕೆ, ಒಂದೇ ಫ್ಲೋರಲ್ಲೇ ಎಲ್ಲ ಪಕ್ಕನೇ ಇದ್ವಿ. ಹಾಗಾಗಿ ಓಕೆ ಅಂತ ಅನ್ನಿಸ್ತು. ಎಲ್ಲ ಇವಾಗ ಲಗೇಜನ್ನೆಲ್ಲ ಇಳಿಸ್ಕೊಂಡು ನೆಕ್ಸ್ಟ್ ಡೇ ರೆಡಿ ಆಗೋದಕ್ಕೆ ಬೇಕಲ್ಲ ಅಂದ್ಬಿಟ್ಟು, ಮತ್ತು ವೆಹಿಕಲಲ್ಲೇ ಬಿಡೋದಕ್ಕಿಂತ ನಾವು ಎಲ್ಲಿರ್ತೀವೋ ಅಲ್ಲಿ ನಮ್ಮ ಲಗೇಜ್ ಇರಬೇಕು. ಎಲ್ಲರದ್ದು ಕೂಡ ಒಂದೊಂದೇ ಬ್ಯಾಗ್ ಆದರೂ ಕೂಡ 14 ಮೆಂಬರ್ಸ್ ಇದ್ದಿದ್ದರಿಂದ ಸ್ವಲ್ಪ ಲಗೇಜ್ ಜಾಸ್ತಿನೇ ಅಂತ ಅನ್ನಿಸ್ತು. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಈ ಥರ ನಾವು 3-4 ಡೇಸ್ ಹೊರಗಡೆ ಬಂದಾಗ ಬೇಕಾಗುತ್ತೆ. ಎಲ್ಲ ಇಳಿಸ್ಕೊಂಡು ಈಗ ಶಿಫ್ಟ್ ಮಾಡ್ಕೊತಾ ಇದ್ದೀವಿ. ಬಟ್ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಕಡಿಮೆ ಪ್ಲೇಸ್ ನೋಡಿದ್ರೂ ಪರವಾಗಿಲ್ಲ, ನಾವು ಬಂದಿರೋವಂಥ ಟೈಮ್ನ ನಾವು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ನಾನು ಆವಾಗಲೇ ಹೇಳ್ದಂಗೆ ತುಂಬಾ ದೂರ ಇರುತ್ತೆ ಒಂದೊಂದು ಪ್ಲೇಸ್ಗಳು ಕೇರಳದಲ್ಲಿ. ಹಂಗಾಗಿ ಸ್ವಲ್ಪ ಜರ್ನಿ ಜಾಸ್ತಿನೇ ಇತ್ತು. ಬಟ್ ಓಕೆ, ಫೈನಲ್ ಆಗಿ ಇವಾಗ ಎಲ್ಲರೂ ನಿದ್ದೆ ಮಾಡೋ ಅಂಥ ಟೈಮು. ಮತ್ತು ನಾನು ರೂಮಲ್ಲಿ ಹೋದ್ಮೇಲೆ ಏನು ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗಿತ್ತು. ನಿದ್ದೆ ಇವತ್ತು ಚೆನ್ನಾಗಿ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ನಮಗೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಹಂಗಾಗಿ ಎಲ್ಲ ರೂಮಿಗೆ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗು ಹೇಗಿರುತ್ತೆ, ಎಲ್ಲಿ ಹೋಗ್ತೀವಿ, ಹೇಗಿರುತ್ತೆ ನಮ್ಮ ದಿನ, ಹೇಗೆ ರೆಡಿ ಆಗ್ತೀವಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ. ಇವತ್ತಿನ ಕೆಲವೊಂದಷ್ಟು ಫೋಟೋಸ್ನ ನಾನು ಶೇರ್ ಮಾಡ್ತೀನಿ, ಮೆಮೊರಿಗೆ ಇರಲಿ ಅಂದ್ಬಿಟ್ಟು. ಕೊನೆವರೆಗೂ ವೀಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ಬರ್ತೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ತಿದೆ, ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತಿದ್ದೀರಾ ಅಂತಂದರೆ ಕಮೆಂಟಲ್ಲಿ ತಿಳಿಸಿ, ನಮಗೂ ಕೂಡ ಖುಷಿ ಆಗುತ್ತೆ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.